ಎಂತ ಹುಡುಕುದು ಮಗ? ಎಂತ ಮಗ? ಉಪ್ಪಿನಕಾಯಿ ಅಲ್ಲ, ಚಂದ್ರವಳ್ಳಿ ಇಷ್ಟೊತ್ತಾಯ್ತು. ಅವಳು ಹಾಗೆ ಮಗ, ಎಷ್ಟೊತ್ತಿಗೂ ನಿನ್ನನ್ನೇ ನೆನಪಿಸ್ತಾ ಇರ್ತಾಳೆ, ನಿನ್ನನ್ನೇ ನೆನೀತಾ ಇರ್ತಾಳೆ. ಅವಳನ್ನೇ ಕರೀತೆ ಮಗ. ಅಟಿದ ಓ ಮಗ ಚಂದು, ಮಗ ಚಂದು, ಚಂದು ಒಂದು ಹೆಜ್ಜೆ ಮುಂದೆ ಇಟ್ಲಿಕ್ಕಾಗುತ್ತೆ. ಮಗ ನೋಡ್ತಾ ಇದ್ದೆ ಮಗ. ಎಂತಿದೆ ಇದೆ? ಎಂತ ಅದು? ಅದು ರೇಖೆ. ರೇಖೆ? ಅದು ನಂಗೂ ಗೊತ್ತಾಯ್ತು. ಎಂತ ರೇಖೆ? ಅದು ಚಂದಗೋಪನ ರೇಖೆ. ಚಂದಗೋಪನ ರೇಖೆ? ಹೌದಮ್ಮ. ಯಾಕೆ, ಯಾವ ಆಧಾರದ ಮೇಲೆ ಹೇಳ್ತೀವಿ? ಇದು ಇವತ್ತಲ್ಲ, ಇದನ್ನು ಎಳಿಲಿಕ್ಕೆ ನಂಗೆ ಹಿಂದೊಬ್ರು ಆದರ್ಶರಾಗಿತ್ತು. ಹಿಂದೊಬ್ರು ಆದರ್ಶರಾಗಿ? ಹೌದಮ್ಮ. ಯಾರು? ಇದು ತ್ರೇತಾಯುಗ ಉಂಟಲ್ಲ, ಪ್ರೇತ? ತ್ರೇತಾಯುಗ. ಪ್ರೇತ? ಪ್ರೇತ ಯುಗ? ಎಂತ ಮತ್ತೆ ಅದು? ಎಲ್ಲ ಯುಗದಲ್ಲೂ ನಿನ್ನಂತ ಪ್ರೇತ ಉಂಟು. ಅದಲ್ಲಮ್ಮ ಹಿಂದಿಂದು ಯುಗ. ಅದು ಪ್ರೇತ ಅಲ್ಲ ಮಗ, ಅದು ತ್ರೇತಾಯುಗ. ಅವತ್ತೊಬ್ಬ ಹೇಳದಿದ್ದ. ಅವತ್ತಾ? ಎಂತ? ಉಸ್ಮಾನ್. ಯಾರಪ್ಪ ಆ ಯುಗದಲ್ಲಿ? ಆ ಯುಗದಲ್ಲೂ ಅವನು ಹೇಳಿದ್ರ? ರಾಮಂತಮ್ಮ ಉಸ್ಮಾನ್. ರಾಮಂತಮ್ಮ ಉಸ್ಮಾನ್. ಎಂತ ಮಾತಾಡ್ಸೈತೆ ನೀನು? ಯಾಕಮ್ಮ? ರಾಮಂತಮ್ಮ ಉಸ್ಮಾನ್ ನಂಗೆ ಗೊತ್ತಿಲ್ವಾ? ಉಸ್ಮಾನ್ ರಹೀಮನ್ ತಮ್ಮ. ನಂಗೆ ಅಣ್ಣ ತಮ್ಮ ಇಬ್ರು ನಂಗೆ ಗೊತ್ತುಂಟು. ಇವನು ದೊಡ್ಡ ರಾಮ. ನೀನು ತ್ರೇತಾಯುಗ, ರಾಮ ಅವನ್ ತಮ್ಮ. ಎಂತ ಮಾತಾಡ್ತೆ? ಯಾಕಮ್ಮ? ಹೋಗಿ ಹೋಗಿ ರಾಮನ್ ತಮ್ಮ ಉಸ್ಮಾನ್ ಹೇಳ್ತಾ ಇದೆಯಲ್ಲ, ಆ ವಿಷಯದಲ್ಲಿ ಗಲಾಟೆ ಆಗ್ತದೆ. ನೀವು ಹೊತ್ತೆ ಹೇಳ್ತೀಯ ನೀನು. ರಾಮನ್ ತಮ್ಮ ಉಸ್ಮಾನ್ ಅಲ್ಲ, ಅವ ಲಕ್ಷ್ಮಣ. ಅದೇ ರೇಖೆ ಹೇಳದಕ್ಕೆ ಅವತ್ತು ಆ ರೇಖೆ, ಇವತ್ತು ಚಂದಗೋಪನ ರೇಖೆ. ಒಂದು ಹೇಳದ ಲಕ್ಷ್ಮಣ ರೇಖೆ, ಇದು ಚಂದಗೋಪ ರೇಖೆ. ಹೌದಮ್ಮ. ಸುಮ್ನಿತ್ಯ. ಆ ಲಕ್ಷ್ಮಣ ರೇಖೆಗೆ ಒಂದು ನೊಣಾನುಷಿ ಬಿದ್ದು ಸಾಯುವುದಿಲ್ಲ. ನಿನ್ನ ಚಂದಗೋಪ ರೇಖೆಗೆ ಎಂತ ಆಗ್ತದೆ ಅಂತ ಬೇಕಲ್ಲ. ಯಾಕೆ? ನಮ್ಮಲ್ಲಿ ಬೆಳ್ಳಿಯ ಪಡಪಾನ ಉಂಟು, ಈ ತಾಮ್ರದ ಪಡಪಾನ ಉಂಟು, ಚಿನ್ನದ ಪಡಪಾನ ಉಂಟು. ಅದನ್ನೆಲ್ಲ ಬಿಟ್ಟು ಈ ಹೊಟ್ಟೆ ಪಡಪಾನ ತಂದೆ ಅಲ್ಲ, ಯಾರು ಮರ್ಯಾದೆ ತೆಗಲಿಕ್ಕೆ? ಮತ್ತೆ ಅದು ನಿಂದೆ. ನಿನ್ನ ಎಟ್ಟೆ ಯಜಮಾನಿಗೆ ಈ ಹೊಟ್ಟೆ ಕೊಡಪಾನ ಸಾಕು ಅಂತಂದದ್ದು. ಮನೆ ಯಜಮಾನ ಯಜಮಾನ ಬೀಗಿದ ಕೈ ಇಲ್ಲುಂಟು. ಏನತ್ತೆ? ಅತ್ತೆ, ಗಂಜಿ ಮಡಿಕೆ ಒಲೆ ಮೇಲೆ ಇಟ್ಟಿದ್ದೆ, ನೀರ್ ಇರ್ಲಿಲ್ಲ, ನೀರ್ ತರುವಂತ ಹೊರಟೆ. ಎಂತ ಜನ ನೀನ್ ಮಾತೈತಿ? ಹಾಗಿದ್ರೆ ಇದು ನೀರೆಲ್ಲ ಬೆಂಕಿಗೆ ಹಾಕಿದ್ಯಾ? ಹಾಗಲ್ಲ. ಮತ್ತೆ ಅಲ್ದವ್ರು ಗಂಜಿ ಮಡಿಕೆಗೆ ನೀರು ಹಾಕಿದೆ, ಗಂಜಿಗೆ ಇಟ್ಟು. ಮಡಿಕೆಗೆ ನೀರುಂಟು, ಅಕ್ಕಿ ತೊಳೆದಕ್ಕೆ ನೀರು ಬೇಡುವ? ಹಾಗೆ ನೀರು ತರ್ಲಿಕ್ಕೆ ಹೊರಟೆ. ಯಾಕತ್ತೆ ಕರೆದ್ರಿ? ಯಾಕತ್ತೆ ಕರೆದ್ರಿ? ಈ ಎಳೆ ಕತ್ತೆ ಬರ್ಲಿ ಅಂತ ಈ ಮುದಿ ಕತ್ತೆ ಕರೀತಿ. ಅಲ್ಲ, ಯಾಕೆ ಅತ್ತೆ? ಮಂಜಿನ ಮಾತು ಬಿಡುವುದಿಲ್ಲ ನೀ ಅಲ್ಲ. ಯಾಕೆ ಅತ್ತೆ? ಕೂರ್ಸಿ ಎಳ್ದಾಗ ಹಾಗೆ ಅವ್ನು ನೋಡ್ರೆ ಎಳ್ದಿಡ್ತಾ ಇದ್ದ, ನೀ ನೋಡ್ರೆ ಕೂರ್ಸಿ ಇಡ್ತಾ ಇದ್ದ. ಏನತ್ತೆ? ಅತ್ತೆ ಏನು ಅಂತ ಎಂತ ಹೇಳುದು ನೋಡು. ಓ, ಒಂದು ವಿಷಯ ಬಿಟ್ಟಾಕು. ನೋಡಲ್ಲಿ ಯಾರು ಬಂದಿದ್ದಾರೆ ನೋಡು. ಅಕ್ಕ! ನಾಗವೇ ನೀವು ಬಂದಕ್ಕ ಪದಗಿ ಬೇಗದೊಳೆ ನಗಲು ಹರಸಿದ ಆಗ ನಾಗವೇಣಿಯು ಬಂದಕ್ಕನ ಪದಗೆ ಬೇಗದೊಳೆ ನಗಲು ಹರಸಿದಳಾಗೆ ಬನ್ನಿ
ಮಾಡಿದೆ ಈಗ. ಎಂತದ್ದು? ನೀ ಎಂತ ಭಾವನ ಅಲ್ಲ ಲಹರಿ. ಅದೇ ಹೌದು. ಒಂದು ಅಕ್ಕ ಬಂದಿದ್ದಾಳೆ ಅಂತ ಅಪ್ಪಿಕೊಳ್ಳಿಕ್ಕೂ ಇಲ್ವಾ? ನಿಮ್ದೆಂತ ಒಪ್ಪಿಕೋ ಚಳುವಳಿ ಈಗ. ಮತ್ತೆ ಅಕ್ಕ ನೀ ಒಪ್ಪಿಕೊಂಬರೈತಿ ಅವನು ಸಾಯಿಲೆ ಅವನ ಅಪ್ಪನೂ ಈ ರೀತಿ ಒಮ್ಮೆ ದಾರಿ ಯಾಕೆ ಹಿಡ್ಕೊಂಡೆ ನನ್ನ ಶಾಲೆ ಮತ್ತೆ ಮತ್ತೆ ಹಾಗೆ ಹೇಳ್ತಾ ಬಿಡ್ರಿ ಅಂತ ಏನಿದ್ರು ಮಗ ಅಲ್ವೇ ಹೇಳಿ. ನಾ ಮಾತಾಡಿಸ್ತೇನೆ. ನಿಮ್ಮ ಮಾತಾಡ್ತಿ ನೀವು ಮತ್ತೆ ಹಾಗೆ ಹಿಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇಲ್ಲ ಇಲ್ಲ ಅಪ್ಪಿಕೊಳ್ಳಿ. ಯಾಕಂದ್ರೆ ಬಹುಶಃ ಅವನಿಗೆ ಅದೇ ಸಮಸ್ಯೆ ಇರ್ಬೋದು. ಅವ್ನು ಮತ್ತೊಬ್ರು ಹೇಗೆ ಮಾಡ್ತಾರೆ ಹಾಗೆ ಮಾಡ್ತಾವ. ಅದೊಂದು ದೊಡ್ಡ ರೋಗ ಅವನಿಗೆ. ನೀವು ಹಿಡ್ಕೊಂಡ್ರೆ ನಾನು ಹಿಡ್ಕೊಳ್ಳಿಕ್ ಬರ್ತಾ, ನೀವು ಸುಮ್ಮನೆ ಇತ್ರ ಸುಮ್ಮನೆ ಕೂತ್ಕೊಳ್ತಾವ. ಇಲ್ಲ ಅಪ್ಪಿಕೊಳ್ಳುದಿಲ್ಲ. ಅಭಿನಯ ಬೇಡ, ಬರೀ ಹೀಗೆ ಮಾತಾಡಿ. ಅಕ್ಕ ಚಂದ್ರಾವಳಿ, ನಿನ್ನನ್ನು ಕಂಡಾಗ ಸಂತೋಷವಾಯಿತು. ನನಗೂ ಅಷ್ಟೇ. ಆದರೊಂದು ಸಂಗಡ ಕಾಣಿನ ಜನವೃಂದ ಬಂದು ನೀನು ಎಲ್ಲಿಗಾದ್ರೂ ಹೋಗುದಿದ್ರು ಬರುವುದಿದ್ರು ಒಂದಿಷ್ಟು ಜನ ನಿನ್ನ ಬೆನ್ನ ಹಿಂದೆ ಇರ್ತಾರೆ. ಹೌದು. ಅವತ್ತು ಇವತ್ತು ಒಬ್ಬಳಿ ಬಂದಿದ್ದೇನೆ. ಒಬ್ಬಳೇ ಬಂದಿದ್ದೇನೆ. ಅವರಿಗೆಲ್ಲ ಸಂಬಳ ಕೊಡ್ಲಿ. ಹಾಗಲ್ಲ, ಧರ್ಮಪತ್ರ ಜೊತೆಗೆಲ್ಲವ ಅವರಿಗೆ ಕೊಟ್ಟರೆ ಬರುವುದಿಲ್ವ? ಹಾಗಲ್ಲ, ಆಳುಗಳೆಲ್ಲ ಸೇರಿಕೊಂಡು ಬರ್ತಾರೆ. ಅದ್ರೊಂದು ಒಬ್ಬಳೆ ಬಂದಿದ್ದಾಳಂತ ಏನು ಅಂತ ಅನಿವಾರ್ಯತೆ ಇರಬೇಕು. ನಿನ್ನನ್ನು ಕಾಣಬೇಕು ಎನ್ನುವ ಹಾಗೆ ಅದೆಷ್ಟೋ ದಿವಸಗಳಿಂದ ಕನಸು ಕಂಡವಳು ನಾನು. ಯಾವಾಗ ನಿನ್ನನ್ನು ಕಾಣುತ್ತೇನೆ ಎನ್ನುವ ಹಾಗೆ ಹಬಹಬಿಸುತ್ತಿದ್ದೆ. ಆದ್ರೆ ಅಲ್ಲ, ಅವಾಗ ನಾನು ಬ್ರಾಹ್ಮಣರನ್ನು ಕಳಿಸಿಕೊಟ್ಟಿದ್ದೆ. ಸಿಕ್ಕಿದ್ರು. ಆ ಬ್ರಾಹ್ಮಣರು ಬಂದಿದ್ರ ಮನೆಗೆ. ಓಲೆ ಕೊಟ್ಟರು. ಆ ಬ್ರಾಹ್ಮಣರು ಹೇಳಿದ್ರ, ಅವರು ಹೇಳಿದ ಮೇಲೆ ಹೊರಟು ಬಂದ. ಹಾಗಾಗಿ ಬಂದೆಯಾ? ಹೌದು. ಚಂದ್ರಾವಳಿ, ಅವಳ ಮನೆಗೆ ಯಾರನ್ನು ಕಳಿಸಿಕೊಟ್ಟೆ? ಭಟ್ರನ್ನು. ಯಾವ ಭಟ್ರನ್ನು ಕಳಿಸಿಕೊಟ್ಟೆ? ಯಾಕೆ ಕಳಿಸಿಕೊಟ್ಟೆ ಹೇಳು? ಅತ್ತೆ ಮಗ ನೋಡಿ ಅತ್ತೆ. ಎಂತ ಮಗ? ನೋಡಿ, ಭಟ್ರನ್ನು ಕಳಿಸಿಕೊಟ್ಟದಕ್ಕೆ ಜೋರು ಮಾಡ್ತಾರೆ ಅವರು. ಯಾರನ್ನು ಕೇಳಿ ಭಟ್ರನ್ನು ಕಳಿಸಿಕೊಟ್ರು? ನಮ್ಮ ಮನೆಯಲ್ಲ ತೆಗಿದ್ಲ ಅವಳು ಅಂತ ಮಾತಾಡ್ತೇನೆ ನೀನು. ಯಾಕೆ? ಭಟ್ರಿಗೆ ಬೈತಾರೆ. ಬೈಯುವುದಾ? ಹೌದು, ಅದು ಮಾಮೂಲು ಭಟ್ರು ಬಂದದ್ದು. ಮಾಬಲ್ ಭಟ್ರು ಬಂದದ್ದು. ಮಾಮೂಲು ಭಟ್ರು. ನನಗೊಂದು ಮಾತು ಹೇಳಿದೆ ಹೋದೆಲ್ಲ ನೀನು. ಎಂತ ಮಾತಾಡ್ತಾ ಇವ? ಹೋಗಿ ಹೋಗಿ ಮಾಬಲ್ ಭಟ್ರಿಗೆ ಬೈಯುವುದಾ? ಬೈತೆ. ಯಾವ ಬೈಬೇಡ ಮಗ, ಯಾರಿಗೆ ಬೇಕಾದ್ರೂ ಬೈ, ಮಾಬಲ್ ಭಟ್ರಿಗೆ ಬೈಬೇಡ. ಏನು? ಆ ಮಾಬಲ್ ಭಟ್ರು ಒಬ್ರು ನಮ್ಮ ಮನೆಗೆ ಬರ್ದೇ ಇದ್ರೆ ಇವತ್ತು ಈ ಭೂಮಿಗೆ ಬರ್ತಿದ್ನ ಇವ. ಏನತ್ತೆ? ಏನದು ಹಾಗಂದ್ರೆ? ಅವರೇ ಇವನನ್ನು ಭೂಮಿಗೆ ತಂದ ಭಗವಂತರು. ಅಂದ್ರೆ ಮಗ, ಇವನ ಅಪ್ಪನ ಮದುವೆ ಆಗಿ ಎಷ್ಟು ವರ್ಷ ಆದ್ರೂ ಸಂತಾನ ಆಗ್ಲಿಲ್ಲ. ಆಗ ಪುರೋಹಿತರಾದ ಈ ಭಟ್ರು ಬಂದು ಯಾಕೆ ದುಃಖ ಮಾಡ್ತಾ ಇದ್ದೆ, ಸಮಸ್ಯೆ ಏನು ಅಂತ ನಾನು ಹೇಳಿದಾಗ ಅವರೇ ಹೇಳಿದ್ದು, ಇಲ್ಲ ಇಲ್ಲಿ ನಿಮಗೇನೇನೋ ದೋಷ ಉಂಟು, ಈ ದೋಷಕ್ಕೆಲ್ಲ ನೀನು ಪರಿಹಾರ ಮಾಡ್ಕೊಂಡಿದ್ದೆ ಹೌದು ಅಂತಾದ್ರೆ ಒಳ್ಳೆ ಸಂತಾನ ಆಗ್ತದೆ ಅಂತ ಹೇಳಿದ್ರು. ಅವ್ರು ಹೇಳಿದ ದೋಷ ಪರಿಹಾರ ಎಲ್ಲ ಆದ್ಮೇಲೆ, ಗ್ರಾಚಾರ ದೋಷಗಳೆಲ್ಲ ದೂರ ಹೋದ್ಮೇಲೆ ಈಗ ರಾಜ ರೂಪುಂಡದ್ದು. ಹೌದು ಮಗ, ಆ ಗ್ರಾಚಾರ ಕಳೀತು. ಹಾಗೆ ಹೇಳ್ಬೇಕು. ಹಾಗಾಗಿ ಆ ಭಟ್ರು ಬರದೇ ಇರ್ತಿದ್ರೆ ಗ್ರಾಚಾರ ಪರಿಹಾರ ಆಗ್ತಿರ್ಲಿಲ್ಲ. ನನಗೂ ಗೊತ್ತಿಲ್ಲಾಗಿತ್ತು ಎಷ್ಟು ಭಟ್ರು ಬಂದಿದ್ರು, ನಾವು ಒಬ್ಬರದ್ದು ಕೇಳಲಿಲ್ಲಾಗಿತ್ತು. ಇರ್ಲಿ ಅತ್ತೆ, ಅವ್ರು ಬಂದ ಮೇಲೆ ಇವ್ರು ಹುಟ್ಟಿದ್ದಲ್ಲ. ಹೌದು. ಆಗ್ಲಿ ಅತ್ತೆ, ಇನ್ನೊಮ್ಮೆ ಅವ್ರನ್ನ ನಮ್ಮ ಮನೆಗೆ ಬರ್ಲಿಕ್ಕೆ ಹೇಳಿ ಅತ್ತೆ. ಯಾಕೆ ಮಗ? ನಮಗೂ ಏನು ಸಂತಾನ ಆಗ್ಲಿಲ್ವಲ್ಲ. ಹೌದಮ್ಮ, ಒಂದು ಬರ್ಲಿಕ್ಕೆ ಹೇಳಿ ನೀನು. ಸರಿ ಉಂಟು, ಮತ್ತೆ ಎಷ್ಟು ದಿನ ಅಂತ ಕಾಯುವುದು? ಒಳ್ಳೆ ಮಾತು ಮಗ. ದೋಷ ಇದ್ರೆ ಪಾಪ ಈಗ ಆ ಭಟ್ರಿಗೆ ಕಣ್ ಕಾಣ್ತದೋ ಇಲ್ವೋ, ದೋಷ ಇದ್ರೆ ಹೇಳಲಿಕ್ಕೆ ಆಗ್ತದೋ ಇಲ್ವೋ. ನಿಮ್ಮ ವಯಸ್ಸಿನವರು. ಹೌದೌದು. ಈಗ ನಿನ್ ದೋಷ ಹೇಳಲಿಕ್ಕೆ ಹೋಗಿ ಮತ್ತೆ ನಮ್ಮನೆ ಬಂದವ್ರು ಮತ್ತೆ ನನ್ ದೋಷವೇ ಹೇಳ್ತಾ ಉಂಟು ಬಿಟ್ರೆ. ಹಾಗಾಗಿ ನೋಡುವ, ಮತ್ತೆ ಯಾರಾದ್ರೂ ಹೊಸ ಭಟ್ರು ಸಿಕ್ಕರೆ ಅವಾಗ ನಾ ಹೇಳ್ತೆ ಮಗ. ಸರಿ ಅತ್ತೆ, ಅದ್ರ ಜೊತೆ ಅದಕ್ಕಿಂತಲೂ ಮನೆ ಬಾಗಿಲಿಗೆ ಬಂದಂತ ಬ್ರಾಹ್ಮಣರು ಹೋಗುತ್ತೇನೆ ನಂದಗೋಗುಲಕ್ಕೆ ಅಂತ ಹೇಳಿದ್ರು. ತವರು ಮನೆ ನೆನಪಾಯ್ತು, ಕಳಿಸಿಕೊಟ್ಟೆ. ಬರೀ ಕೈಯಲ್ಲಿ ಕಳಿಸಿಕೊಡ್ಲಿಕ್ಕೆ ಆಗುತ್ತದ? ಹಾಗೆ ಕಳಿಸ್ಬಿಡ್ಲಿಲ್ಲ. ಇಲ್ಲಪ್ಪ, ಒಂದು 50 ತೆಂಗಿನಕಾಯಿ, ಒಂದು ಡಬ್ಬಿ ಎಣ್ಣೆ, ಒಂದೆರಡು ಅಕ್ಕಿ ಮುಡಿ, ಒಂದೆರಡು ಚಿನ್ನದ ನಾಣ್ಯ ಕೊಟ್ಟಿದ್ದೆ. ಆ ಕಾಲದಲ್ಲೇ ನಾ ಇಲ್ಲಿ 10 ಕೊಟ್ಟಿದ್ದೇವ್ರಿಗೆ. ಹೌದಾ? ನಮ್ಮ ಮನೆ ಕುಡಿಸಿ ಗುಂಡಾಂತರ ಮಾಡ್ತಾಳ ಅವಳು. ಒಂಡಬ್ಬಿ ಎಣ್ಣೆ, 2 ಚಿನ್ನದ ನಾಣ್ಯ. ಇಲ್ಲ ಮತ್ತೆ ಇದಂತ ನಿನ್ನಪ್ಪ ಸಂಪಾದನೆ ಮಾಡಿದ್ದು? ಮತ್ತೆ ನನ್ನ ಸ್ವಂತ ಪರಿಶ್ರಮದಿಂದ ಸಂಪಾದನೆ ಮಾಡ್ಕೊಂಡದ್ದು. ಅದಕ್ಕಿಂತ ಭಟ್ರಿ ಕೊಟ್ಟರೆ ಬೈಯುವುದ? ಭಟ್ರಿಗೆ ಕೊಡಬಾರ್ದು, ಚಾಕು ಕೊಡ್ಬೇಕು. ಏನಾಗುತ್ತದೆ ಕೊಟ್ರೆ? ಭಟ್ರಿಗೆ ಕೊಟ್ರೆ ಎಲ್ಲಿ ಹೋಗ್ತದೆ? ಭಟ್ರ ಮನೆಗೆ ಹೋಗ್ತದೆ. ಹಾಗಲ್ಲ, ಈಗ ಎಮ್ಮೆಗೆ ಹಾಕಿದ ಹಿಂದಿ ಯಾವ್ದ್ರಲ್ಲಿ ಬರ್ತದೆ? ಹಾಲಲ್ಲಿ ಬರ್ತದೆ. ಅಲ್ಲದೆ ಇದ್ರೆ ಸಗಣಿಯಲ್ಲಾದ್ರೂ ಬರ್ತದೆ. ಅದನ್ನೇ ತುಂಬು ನೀನು ಹಾಗೆ. ಬ್ರಾಹ್ಮಣರಿಗೆ ಕೊಟ್ಟರೆ ದಕ್ಷಿಣೆ ಪುಣ್ಯ ಬರ್ತದೆ, ಪುಣ್ಯ ರೂಪದಲ್ಲಿ ಬರ್ತದೆ. ಧರ್ಮಕ್ಕೆಲ್ಲ ಕೆಲಸ ಮಾಡಿಸಿಕೊಳ್ಳುವುದಾ? ಹೌದಲ್ಲ, ಆ ಕಾರಣಕ್ಕೋಸ್ಕರವಾಗಿ ಕೊಟ್ಟಿದ್ದೇನೆ. ಹೌದೌದು. ಅದ್ರಲ್ಲೂ ಅಕ್ಕನನ್ನು ಬರ್ಲಿಕ್ಕೆ ಹೇಳಿದ್ರೆ